ಮುಂದೆ ಪಾರ್ಟ್ನರ್ ಬರೋವರೆಗೂ ನನಗೆ ಪ್ರಿಫರೆನ್ಸ್ ಕೊಡ್ತಾಳೆ, ಅದಾದ್ಮೇಲೆ ಗೊತ್ತಿಲ್ಲ. ಗೋವಿಂದ ಒಂದು ವೀಕ್ ನಮ್ಮ ಮನೆಗೆ ಬರಲ್ಲ ಅಂತಿದ್ಲು. ಕಾಲೇಜ್ ಟೈಮಲ್ಲಂತೂ ಎಷ್ಟು ತಿಂದಿದ್ದೀನೋ ಗೊತ್ತಿಲ್ಲ. ಇದೇನಪ್ಪ ಕೈಯೆಲ್ಲ ಮುರಿದೋಯ್ತು ಅಂತ ಭೂಮಿಕಾ ಅವಳ ಅವತಾರನೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ನೋಡಿ ಅಂತ ಹೇಳ್ದೆ. ನಾನು ಇಷ್ಟು ಉಳ್ಸಕ್ ಹೋಗ್ತೀನಿ ಗೈಸ್, ಇಷ್ಟು ಆಗಿರುತ್ತೆ. ಕರ್ಮಾಮ ಬೂಮರ್ ಇದ್ದಂಗೆ ಯಾರನ್ನೂ ಸುಮ್ಮನೆ ಬಿಡಲ್ಲ. ಅದಕ್ಕೆ ಸಾಕವ್ರ ಮಂದಿ ಒಂದು ಕಾರ್ ಇಟ್ಕೊಂಡಿರೋದು. ಹೇಳ ನಾನು ಇವತ್ತಿಂದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀನಿ ಶಿವು ಮೇಲೆ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಸೂಪರ್ ಆಗಿದ್ದೀವಿ. ಇವತ್ತೊಂದು ನಾರ್ಮಲ್ ನನ್ನ ಡೈಲಿ ವ್ಲಾಗ್ ಆಗಿರುತ್ತೆ. ಇವಾಗ ನಾವು ಹೊರಗಡೆ ಹೋಗಬೇಕು, ಅದಕ್ಕೆ ರೆಡಿ ಆಗಿದ್ದೀನಿ. ಆ್ಯಂಡ್ ಚೇತನು ಇಲ್ಲೇ ಇದ್ದಾಳೆ ನಮ್ಮ ಜೊತೆ. ನೆನ್ನೆ ನಮ್ಮ ಮನೆಯಲ್ಲೇ ಉಳ್ಕೊಂಡಿದ್ಲು, ಹಾಗಾಗಿ ಇಲ್ಲೇ ರೆಡಿಯಾಗಿ ಹೊರಟಿದ್ದಾಳೆ. ಗ್ರೀನ್, ಯಾವ ಗ್ರೀನ್ ಕಲರು? ಮಳೆ ಬರ್ತಾ ಇದೆ. ಇವಳಂತೂ ಕಾರೇ ವಾಶ್ ಮಾಡಿಸಿಲ್ಲ. ಯಾಕಮ್ಮ ಕಾರ್ ವಾಶ್ ಮಾಡಿಸಿಲ್ಲ? ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಗಲೀಜಿದೆ. ಗಣಪತಿ ಎಲ್ಲೋಯ್ತು ಗೈಸ್? ನಾನು ಕೊಟ್ಟಿದ್ದು ಗಣಪತಿನೇ ಕಳ್ಕೊಂಡಿದ್ದಾಳೆ. ಹಾಂ, ತೋರಿಸು. ತೋರ್ಸು ನಂಗೆ ತೋರ್ಸಂಗ ಸಮಾಧಾನ ಇಲ್ಲ. ಓಕೆ, ನಂಗೇನು ಇನ್ಮೇಲೆ ನಂಬಿಕೆ ಇಲ್ಲ. ಅದಕ್ಕೆ ನಿನಗೇನು ಕೊಡಿಸ್ಬೇಕು ನಾನು? ನೀ ಕಾರ್ ತಗೊಂಡಾಗ? ನಾನು ಕಾರ್ ತಗೊಂಡಾಗ ನೀನೇನು ಕುಡಿಸ್ತೀಯ ಅಂದರೆ ನಂಗೇನು ಬೇಡ, ನೀನಿದ್ರೆ ಸಾಕು ಚೇತನ. ಈ ಡವ್ಗಳೆಲ್ಲ ಬೇಡ. ಆಮೇಲಿಂದ ನಾನು ನೋಡು ಗಣಪತಿ ಕೊಡಿಸಿದ್ದೆ, ನೀನು ಇದೆಯಾ? ನನ್ನ ಹತ್ರ ಮೈಕೇ ಇಲ್ಲ. ಹಂಗೆಲ್ಲ ನಾನು ಹೇಳಲ್ಲ. ನೀನು ಏನೇ ಕೊಟ್ಟರು ನಾನು ಖುಷಿಯಿಂದ ಸ್ವೀಕರಿಸ್ತೀನಿ. ಅದೆಲ್ಲ ಬಿಟ್ಬಿಟ್ಟು ಹೇಳು. ಒಂದು ಐಟಮ್ ಇರುತ್ತೆ ನಿನಗೆ, ಅದನ್ನ ಹೇಳು. ನೋಡಲ್ಲ, ಏನು ಹೇಳ. ನೀನು ನನಗೆ ಆಶೀರ್ವಾದ. ಸಾಧು ಮಂಚಿ ಅಲ್ಲ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರೋದ್ರಿಂದ ಈ ಡವ್ಗಳು ನಡೆಯಲ್ಲ. ಹೇಳ್ಬಿಡಿ. ಗಣಪತಿ ಬೇಕು. ಓಕೆ ಓಕೆ. ಆಮೇಲೆ ತಡಿ ಗುರು, ತಡಿ. ಸ್ಟಾರ್ಟಿಂಗ್ ಪೆಟ್ರೋಲ್ ನೀನೇ ಹಾಕ್ಸ್ಬೇಕು. ಓಕೆ, ಅಷ್ಟೇ. ನಮ್ದೆಲ್ಲ ಚಿಕ್ಕ ಚಿಕ್ಕ ಆಸೆ, ದೊಡ್ಡ ದೊಡ್ಡ ಆಸೆ ಏನಿಲ್ಲ. ಆಯ್ತಾ? ಫಸ್ಟ್ ಪೆಟ್ರೋಲ್ ನಾವೇ ಹಾಕಿಸ್ಬೇಕು. ಆಯ್ತು, ಡನ್. ಗೈಸ್, ಮಳೆ ಬರ್ತಾ ಇದೆ ನಮ್ಮ ಚಿಕ್ಕಮಗಳೂರಲ್ಲಿ. ಯಾವಾಗಲೂ ಮಳೆ ನೋಡೋಕ್ಕೆ ಖುಷಿ ಆಗುತ್ತೆ. ತಂಪು ಗಾಳಿ ಬೀಸ್ತಾ ಇರುತ್ತೆ. ಇದೆಲ್ಲ ಅನುಭವಿಸ್ಬೇಕು. ದಿಸ್ ಆಫ್ಟರ್ ವೆರಿ ವೆರಿ ಲಾಂಗ್ ಟೈಮ್ ನಾನೀಗ ಒಂದು ಫೋಟೋ ತೆಗ್ಸಿದ್ದೀನಿ, ಪಾಸ್ಪೋರ್ಟ್ ಸೈಜ್ ಫೋಟೋ. ಕಳ್ಳಿ ಥರ ಕಾಣ್ತಾ ಇದ್ದೀನಿ. ಸಿ, ನಾನು ಇಷ್ಟ. ಹಾಂ, ಸರಿ ಆಯಿತು. ಆಫ್ಟರ್ ವೆರಿ ವೆರಿ ಲಾಂಗ್ ಟೈಮ್ ನಾನು ಪಾಸ್ಪೋರ್ಟ್ ಟೈಮಲ್ಲಿ ನಾನು ತೆಗ್ಸಿದ್ದು ಬಿಟ್ಟರೆ ಇವಾಗ ತೆಗ್ಸ್ತಿರೋದು. ಸ್ವಲ್ಪ ಬ್ಯಾಂಕ್ ಕೆಲಸ ಇತ್ತು, ಹಾಗಾಗಿ ಅದನ್ನ ಮುಗಿಸ್ಕೊಂಡು ಬೇರೆ ಕೆಲಸ ಇದೆ. ಇವತ್ತೆಲ್ಲ ಹೊರ್ಗಡೆದೇ ಕೆಲಸ ಅಲ್ಲ ಚೇತು. ಪಾಪ ಚೇತು ಇವತ್ತು ನನಗೋಸ್ಕರ ಅವಳ ಆಫೀಸಿಗೆ ರಜೆ ಹಾಕಿದ್ದಾಳೆ. ಇವತ್ತಂತ ಅಲ್ಲ, ತುಂಬ ಸರಿ ಆ ಥರ ಮಾಡಿದ್ದಾಳೆ. ಅದು ಬರೀ ನನಗೋಸ್ಕರ ಗೈಸ್, ನನಗೋಸ್ಕರ ಮಾತ್ರ. ಅಂದರೆ ಅವರ ಮುಂದೆ ಪಾರ್ಟ್ನರ್ ಬರೋವರೆಗೂ ನನಗೆ ಪ್ರಿಫರೆನ್ಸ್ ಕೊಡ್ತಾಳೆ, ಅದಾದ್ಮೇಲೆ ಗೊತ್ತಿಲ್ಲ. ಗೋವಿಂದ ಗೋವಿಂದ. ಆ ಥರ ಎಲ್ಲ ನಾನು ಮಾಡಲ್ಲ, ನೀನು ಮಾಡಿದ್ಯಾ. ನಾನು ಮಾಡಿಲ್ಲ. ಅಪ್ಪಾಜಿ, ಅಲ್ಲ ಅಲ್ಲ. ಸೊ ನಾನು ಆ ಥರ ಮಾಡಲ್ಲ, ಅವಳು ಆ ಥರ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀವಿ ಇಬ್ಬರು. ನೋಡೋಣ, ಇಬ್ಬರು ಪಾರ್ಟ್ನರ್ಸ್ ಬಂದಾದಮೇಲೆ ಗೊತ್ತಾಗುತ್ತೆ ಅಲ್ವಾ? ಅಲ್ಲಿ ತನಕ ಗೊತ್ತಾಗಲ್ಲ. ಅಲ್ಲಿ ತನಕ ನಾವು ಆರಾಮಾಗಿರ್ತೀವಿ ಗೈಸ್. ನಮ್ಮ ಪಾರ್ಟ್ನರ್ಸ್ಗಳು ಬಂದು ಏನೇನು ಮಾಡ್ತಾರೋ ಗೊತ್ತಿಲ್ಲ ಅಷ್ಟು. ಆದರೂ ಒಳ್ಳೆ, ಈ ಫೋಟೋದಲ್ಲಿ ಒಳ್ಳೆ ಕಳ್ಳಿ ಥರನೇ ಕಾಣ್ತಾ ಇದ್ದೀನಿ ಅಲ್ಲ? ಅದೇ ಪೊಲೀಸ್ ಸ್ಟೇಷನಲ್ಲಿ ಬೇಕಾಗುತ್ತಲ್ಲ, ಏನು ಕಳ್ಳಿ ಬೇಕಾಗಿದ್ದಾಳೆ, ಹುಡುಕಿ ಕೊಟ್ಟವರಿಗೆ 1 ಲಕ್ಷ ಬಹುಮಾನ. ಸಾಕು. ನಾನು ಎಲ್ಲಿ ಹೋಗ್ತೀನಿ ಹಬ್ಬ ಅಂತ ಅಂದರೆ. ಗೈಸ್, ಇವಾಗ ತಾನೇ ಬಂದ್ವಿ, ಎಲ್ಲ ಕೆಲಸ ಮುಗಿಸ್ಕೊಂಡು. ಸಂಜೆ ಆಗಿದೆ. ಇವತ್ತು ಗುರುವಾರ ಆಯಿತಾ. ನಾನು ಬೆಳಿಗ್ಗೆ ಸ್ನಾನ ಮಾಡ್ಕೊಂಡೆಲ್ಲ ರೆಡಿಯಾಗಿ ಹೋಗಿದ್ದೆ. ಇವಾಗ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಆ್ಯಂಡ್ ಇಲ್ಲೊಂದು ಬೊಕ್ಕೆ ಇದೆ ನೋಡಿ, ಇದು ನನ್ನ ಫ್ಯಾನ್ ಕಳಿಸಿರೋದು ಆಯಿತಾ. ಇದ್ರ ಜೊತೆ ಇನ್ನೂ ತುಂಬ ಇತ್ತು, ಚಿಪ್ಸು ಅದು ಇದು ಅಂತ. ಇದು ಹಾಗೆ ಇಟ್ಕೊಂಡಿದ್ದೀನಿ. ಸಕ್ಕತ್ತಾಗಿದೆ. ನನಗೆ ಕಿಟ್ಕ್ಯಾಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಕಾಲೇಜ್ ಟೈಮಲ್ಲಂತೂ ಎಷ್ಟು ತಿಂದಿದ್ದೀನೋ ಗೊತ್ತಿಲ್ಲ. ಇದು ಕಿಟ್ಕ್ಯಾಟ್ ಬೊಕ್ಕೆ.
ಇದರಲ್ಲಿ ಒಂದು ಯಾರೋ ತಿಂದಿದ್ದಾರೆ. ಇವಾಗ ಒಂದು ತಿಂದ್ಕೊಂಡು ಸ್ನಾನ ಮಾಡೋಣ. ಹೊಟ್ಟೆ ಹಸಿತಿದೆ, ಏನೂ ತಿಂದಿಲ್ಲ, ಅವಳೇನು ಕೊಡಿಸಿಲ್ಲ ಚೀಟು. ಈ ಥರ ಬರುತ್ತೆ. ಇವಾಗ ಹೋಗಿ ಸ್ನಾನ ಮಾಡಿ ಮನೇಲಿ ದೀಪ ಹಚ್ಚಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋದು. ವೆಯ್ಟ್ ಗೈಸ್. ಇವಾಗ ಆರಾಮಾಗಿ ತೆಗಿಬೋದು. ಎಷ್ಟು ಕ್ಯೂಟಾಗಿದೆ ಅಲ್ಲ, ನಂತರನೇ ಕ್ಯೂಟಾಗಿದೆ. ಅದಕ್ಕಾದ್ರೂ ಕಿಟ್ಕ್ಯಾಟ್ ಬೇಕಾ? ಕಳಿಸ್ತೀನಿ, ಕಾಮೆಂಟ್ ಮಾಡಿ. ಕಾಮೆಂಟ್ ಮಾಡಿದ್ರೆ ನಿಮ್ಮ ಮನೆಗೆ ಒಂದು ಕಿಟ್ಕ್ಯಾಟ್ ಕಳಿಸ್ತೀನಿ. ಒಂದಲ್ಲ, ಒಂದಿಷ್ಟು. ಅವಳಿಗೂ ತಿನ್ಸ್ಕೊಂಬರೋಣ ನಮ್ಮದು. ಬಿಡೋದೆಲ್ಲ ಬೇಡ ಈಗ. ನಮ್ಮಮ್ಮ ಇದ್ದಾರೆ. ಏನು ಕಿಟ್ಕ್ಯಾಟ್ ತಿನ್ನು, ಸುಮ್ಮನೆ ಸಿಹಿ ತಿಂತಿರಬೇಕು, ಅವಾಗ ಎನರ್ಜಿ ಬರುತ್ತೆ. ನಂತರ ನೋಡಿ ಹೆಂಗೆ ತಿಂತೀನಿ ನಾನು ಇಷ್ಟು ಮುರ್ಕೊಂಡಲ್ಲ. ಮಾಡು ಹಂಗಲ್ಲ, ಸಿಹಿ ತಿಂತಿರ್ಬೇಕಲ್ಲ, ನೀನು ತಿಂತಾ ಇರಬೇಕು. ಅದಕ್ಕೆ ನಮಗೆ ಸ್ವಲ್ಪ ಸ್ವಲ್ಪ ಕೊಡ್ತೀಯ, ನನಗೆ ಏನು ಅನ್ಬಾರ್ದು ಅಂತ. ಅಯ್ಯೋ ಆ ಥರ ಅಲ್ಲ. ಸಿಹಿ ತಿಂದರೆ ಏನೋ ಎನರ್ಜಿ ಬೂಸ್ಟರ್, ಚೆನ್ನಾಗಿ ಕೆಲಸ ಮಾಡ್ತೀವಿ, ಜಾಸ್ತಿ ಕೆಲಸ ಮಾಡ್ತೀವಿ. ನಾನು ಡಿಲೀಟ್ ಮಾಡು. ನಾನು ಮಂಗಿರೋದು, ನಾನು ಊಟ ಮಾಡೋದು, ಬಂದು ಹಿಡಿತಾಳೆ. ಅವಳು ಮಲಗಿರೋದು, ಅವಳು ಊಟ ಮಾಡೋದನ್ನು ನಾನು ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ, ಆಯಿತಾ? ಗೈಸ್, ನಮ್ಮ ಅಮ್ಮ ಒಂದು ಹೊಸ ಚಾನಲ್ ಓಪನ್ ಮಾಡಬೇಕು ಅಂತ ಅಂತಿದ್ದಾರೆ. ನಿಮ್ಮ ಅಭಿಪ್ರಾಯ ತಿಳಿಸಿ. ನಮ್ಮಮ್ಮ ಓಪನ್ ಮಾಡಬೇಕಾ ಬೇಡವಾ? ಬೇಕು ಖಂಡಿತ. ಏನು ನಾನು ಕೆಲಸ ಈ ಥರನೇ ಇರ್ತೀಯಲ್ಲ, ನೈಟಿ ಹಾಕೊಂಡು ಎಣ್ಣೆ ಹಚ್ಕೊಂಡು ಹಿಂಗೆ ವ್ಲಾಗ್ ಮಾಡ್ತೀಯಾ, ಅವಾಗ ಯಾರೂ ನೋಡಲ್ಲ. ಬೇಡ ಬಿಡು, ನಾನು ವಿಡಿಯೋ ನಾನೇ ನೋಡ್ಕೊಳ್ತೀನಿ. ಕ್ರೇಜಿ ಪಾಯಿಂಟ್. ನನ್ನ ವಿಡಿಯೋ ಅವ್ರ ವಿಡಿಯೋ ಅವರೇ ನೋಡ್ಕೊತಾರಂತೆ. ಗೈಸ್, ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀವಿ ಇವಾಗ ಎಲ್ಲೋ ಹೋಗೋಕ್ಕೆ. ಸೊ ವಿಶೇಷ ಏನಪ್ಪ ಅಂತ ಅಂದರೆ, ಬ್ಯಾಂಕಲ್ಲಿ ಹೋಗಿದ್ದ ಕೆಲಸ ಸ್ವಲ್ಪ ಆಚೆ ಈಚೆ ಆಯಿತು ಅಂತ ಭೂಮಿಕಾ ಬೇರೆ ಅವತಾರ ತೊಗೊಂಡಿದ್ದಾಳೆ. ಲೆಟ್ಸ್ ಸಿ. ಬ್ಯಾಂಕಲ್ಲಿ ಹೋಗಿದ್ದ ಕೆಲಸ ಸ್ವಲ್ಪ ಏರುಪೇರು ಆಯಿತು ಅಂತ ಭೂಮಿಕಾ ಅವಳ ಅವತಾರನೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ನೋಡಿ ಅಂತ ಹೇಳಿದೆ. ಆ ಥರ ಏನಿಲ್ಲ, ನಾನು ನಿಮಗೆ ಅವಾಗಲೇ ಅಪ್ಡೇಟ್ ಕೊಟ್ಟಿದ್ದೀನಿ. ಇವತ್ತು ಗುರುವಾರ, ರಾಯರು ವಾರ, ಅದಕ್ಕೋಸ್ಕರ ಬೆಳಿಗ್ಗೆ ಸ್ನಾನ ಮಾಡಿರಲಿಲ್ಲ. ಇವಾಗ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ಅಷ್ಟೇ. ಆಮೇಲೆ ನನ್ನ ತಮ್ಮ ಏನು ಮಾಡ್ಕೊಂಡಿದ್ದಾನೆ ಗೊತ್ತಾ ಗೈಸ್? ಕೈ ಮುರ್ಕೊಂಬಂದಿದ್ದಾನೆ. ಇದು ಸ್ಕ್ಯಾಮು. ಅವನು ಒಂದು ದೊಡ್ಡ ಸ್ಟೋರಿ ಹೇಳ್ದ, ಏನೋ ಬೈಕಿಂದ ಬಿದ್ದೆ ಅಕ್ಕ, ಹಾಸ್ಪಿಟ್ಲಲ್ಲಿದ್ದೆ ಅಂತ. ಬಟ್ ಅದು ಸುಳ್ಳು ಅಂತ ನನಗೆ ಗೊತ್ತು. ಫ್ರೆಂಡು ಸೆಕೆಂಡ್ ಹ್ಯಾಂಡ್ ಹೊಸ ಬೈಕ್ ತಗೊಂಡಿದ್ದ, ಜೋಶಲ್ಲಿ ಬಂದ್ವಿ, ಕೊಟ್ಟ, ಓಡಿಸ್ ನೋಡು ಹೆಂಗಿದೆ ಗಾಡಿ ಅಂತ. ಚೆನ್ನಾಗಿತ್ತು, ಸ್ಪೀಡಾಗಿ ಹೋದೆ. ಸಡನ್ನಾಗಿ ಕಲ್ ರೋಡ್ ಸಿಕ್ತು, ಬ್ಯಾಲೆನ್ಸ್ ಮಾಡೋಣ ಅಂತ ಹೋದೆ, ಕಲ್ ಮೇಲೆ ಹತ್ತು ಆ ಕಡೆಗೆ ಹೋಗಿ ಬಿದ್ದೆ. ಎಷ್ಟು ದಿನದಲ್ಲಿ ಎದ್ದೇಳ್ತೀಯ ಅಂತ ಹೇಳಿದ್ದಾರೆ ಅಕ್ಕ? ಎದ್ದಂಡಿದ್ದೀನಕ್ಕ, ಅಂದರೆ ಕೈ ಕರೆಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಈಗ ನೋಡಿಯಾರೆ, ನಾಳೆ ಏನಾರು ಕೈ ನೋವು ಜಾಸ್ತಿ ಆಯಿತು ಅದಿದು ಅಂದರೆ ಎಕ್ಸ್ರೇ ಮಾಡಿಸ್ಬೇಕು ಅಂತ ಅಂದಿದ್ದಾರೆ. ನನ್ನ ತಮ್ಮ ಕಾಲು ಮುರ್ಕೊಂಡಿದ್ದಾನೆ, ಸಾರಿ, ನನ್ನ ತಮ್ಮ ಕೈ ಮುರ್ಕೊಂಡಿದ್ದಾನೆ. ತೋರಿಸು. ನಿಜವಾಗ್ಲೂ ಪ್ರ್ಯಾಂಕ್ ಏನಾರು ಮಾಡ್ತಾ ಇದ್ದೀರಾ? ಇಲ್ಲ ಅಲ್ಲ, ನಾನೇನು ಗೊಳೋ ಅಂತ ಹೇಳಲ್ಲ. ನಾನೇ ಹತ್ತಿಲ್ಲ ಬಿದ್ದ. ಇಲ್ಲ ಅಕ್ಕ, ಇವಳು ಯಾರಕ್ಕ? ಇವಳು ನೋವ್ತಿದ್ಯಾ ಶಿವು? ಇಲ್ಲ ಅಕ್ಕ, ಮತ್ತೆ ಮುಲ ಮುಲ ಅಂತ ಮುಲ ಅಂತಿದ್ಯಾ? ಹೆಂಗ್ ಕೇಳ್ತೀಯಪ್ಪ? ಹೆಂಗ್ ಬಂದ ಅಂದ್ರೆ ಅಲ್ಲಿ ಹಾಸ್ಪಿಟ್ಲ್ ಹತ್ರ ಸೀರಿಯಸ್ ಬರ್ತೀವಿ ಬಕ್ಕೊಂಡು. ನಮ್ ಚೇತನಕ್ಕ ನೋಡ್ರೆ ಇದೇ ಕೈಗೆ ಶೇಖಂಗ್ ಕೊಡಕ್ ಬರುತ್ತೆ. ಇಲ್ಲ, ನಗಾಡ್ಕೊಂಡು ಅಲ್ಲಿಂದ ಅದೇ ಬಿದ್ದೇನಪ್ಪ, ಕೈಯೆಲ್ಲ ಮುರಿದೋಯ್ತು ಅಂತ. ಹೋಗಲೇ ಹೋಗು. ಅದು ಸ್ಟಂಟ್ ಎಲ್ಲ ಮಾಡಕ್ ಹೋಗಿ ಬಿದ್ದಿರೋದು. ನಾನು ಈ ಸ್ಟೋರಿನ ನಾನು ನಂಬಲ್ಲ. ಒಂದೇನೋ ಇದೆ, ಗೊತ್ತು, ಹೋಗಲೇ. ಅಲ್ಲ ಗೈಸ್, ಬಿದ್ದಂತೆ, ಬರೀ ಕೈ ಮಾತ್ರ ಕೊಟ್ಟಂತೆ, ಬಾಡಿ ಒಂದು ಚೂರು ಮಣ್ಣಾಗಿಲ್ಲ, ಪ್ಯಾಂಟು ಹರಿದೋಗಿಲ್ಲ. ಆಮೇಲೆ ಆ ಗಾಡಿ ನಾನು ನೋಡಲೇ ಇಲ್ಲ. ಶಿವು ಇಲ್ಲಿಂದ ತಗೊಂಡೋಗಿರೋದು ಸ್ಕೂಟಿ.
ಅವ್ನು ಬಿದ್ದಿರೋದು ಬೈಕಲ್ಲಿ. ಅಕ್ಕ ಬೈಕ್ ರೆಡಿ ಮಾಡಿಸಿ. ನಾನು ಇವತ್ತಿಂದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀನಿ ಶಿವು ಮೇಲೆ. ಯಾಕಂದರೆ ನಮ್ಮ ಮನೆಯಲ್ಲಿ ಈ ಥರ ಎಲ್ಲ ಆಗ್ತಿರ್ಬೇಕಾದ್ರೆ ನಾವು ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕು, ಹೊರ್ಗಡೆ ಅಲ್ಲ. ಇಡಿ ಗೈಸ್, ಇವಾಗ ನಾನು ರೆಡಿ ಆಗಿದ್ದೀನಿ. ರೆಡಿಯಾಗಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೊರಡಬೇಕು. ನಮ್ಮ ಚೇತು ಬೆಳಿಗ್ಗೆನೆ ಅವಳು ಸ್ನಾನ ಮಾಡಿ ಫ್ರೆಶ್ ಆಗಿ ರೆಡಿಯಾಗಿದ್ದಾಳೆ. ನಮೋ ನಮಃ. ರಾಯರಿದ್ದಾರೆ. ಬರಮ್ಮ ಇಲ್ಲಿ ಬಾ. ಓದು ವಿಡಿಯೋದಲ್ಲಿ ಏನು ಹೇಳಿದ್ಲು ಗೊತ್ತಾ? 1 ವೀಕ್ ನಮ್ಮ ಮನೆಗೆ ಬರಲ್ಲ ಅಂದಿದ್ಲು. ಯಾವ ಮುಖದಿಂದ ಬಂದೆ ಚೇತನ? ಬೆಳಿಗ್ಗೆ ನಂಗೆ ಆ್ಯಕ್ಚುಲಿ ಮರ್ತೋಗಿತ್ತು. ಇವಾಗ ಏನೋ ನೆನ್ನೆ ಆಯ್ತಲ್ಲ, ಒಂದೇ ಒಂದು ಏನೋ ಟೆಡಿ ಬೇರಿಗೋಸ್ಕರ ನಮ್ಮ ಮನೆಗೆ 1 ವಾರ ಬರಲ್ಲ ಅಂತ ಹೇಳಿದ್ಲು. ಎಲ್ಲಪ್ಪ ನಿಂದು ಪೌರುಷ? ಅಂದರೆ ಆ ಟೆಡಿ ಬೇರ್ನ ನಾನೇ ತಗೋಬೋದು ದುಡ್ಡು ಕೊಟ್ಬಿಟ್ಟು. ಅದು 600 ರೂಪಾಯಿ ಟೆಡಿ ಬೇರು. ಅದಕ್ಕೋಸ್ಕರ ನಾನು ಯಾಕೆ 1 ವಾರ ಲಾಸ್ ಮಾಡ್ಕೊಳ್ಳಿ ಅಂತ ಬಂದೆ. ಟಚ್ ಆಯಿತು. ನಿನ್ನ ಹತ್ರನೇ ಕೇಳ್ತೀನಿ, ಹೆಂಗೆ ಹೇಳು? ಕಿತ್ತಾಗಿದೆ. ಬೇವರ್ಸಿ ಎಷ್ಟಿದೆಯಾ ಅಲ್ಲ. ಅದೇ ನಾನು ಇಷ್ಟು ಉಳ್ಸಕ್ಕೆ ಹೋಗ್ತೀನಿ ಗೈಸ್, ಇಷ್ಟು ಹೋಗಿರುತ್ತೆ. ನಂದಂತ ಅಲ್ಲ, ಎಲ್ಲಾರ್ದು ಅದೇ ಇದು. ಏನೋ ಒಂದು ಕಾಫಿ ಮಿಸ್ ಮಾಡಿರ್ತೀವಿ, ಆದರೆ ಕಾಫಿ ಮಿಸ್ ಮಾಡ್ತೀವಲ್ಲ, ಇಡೀ ದೊಡ್ಡ ಊಟನೇ ಹೋಗಿರುತ್ತೆ. ಒಟ್ಟು ಏನೇನೋ ಏನು ಅರ್ಥ ಮಾಡ್ಕೊಂಡಿದ್ರಿ, ನೀವೇ ಪುಣ್ಯವಂತರು. ನನಗಂತೂ ಒಂಚೂರು ಅರ್ಥ ಆಗಲಿಲ್ಲ. ಸರಿ ಆಯ್ತು ಗೈಸ್, ಇವಾಗ ನಾವು ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಬಾಯ್ ಆಯ್ತಾ, ಅಲ್ಲಿ ಸಿಗ್ತೀವಿ. ದರ್ಶನ ಮೈಕ್ ತಂದಿಲ್ಲ ನಾನು. ಪ್ರಸಾದ ಸಿಕ್ತು ಗೈಸ್. ಇವಾಗ ನಾನು ದರ್ಶನ ಆಗಿ ಇವಾಗ ಹೋಗ್ತಾ ಇದ್ದೀವಿ. ಕಾರ್ ಎಷ್ಟು ದೂರ ನಿಲ್ಸಿದ್ವಿ ಗೊತ್ತಾ? ಫುಲ್ಲು ಏನೋ ಟ್ರಾಫಿಕ್, ಚಿಕ್ಕ ರೋಡಲ್ಲ ಅದಕ್ಕೆ. ಏನು ತಂದಿದ್ಯಾ? ರೊಟ್ಟಿ. ಆಮೇಲೆ ರೊಟ್ಟಿ, ಎಣ್ಗಾಯಿ ಪಲ್ಯ. ಗೈಸ್, ಇವತ್ತು ನಾವು ಚೇತು ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಸ್ಟೇ ಮಾಡ್ತಾ ಇದ್ದೀನಿ. ಆಫ್ಟರ್ ವೆರಿ ಲಾಂಗ್ ಟೈಮ್ ಅಂತ ಅನ್ಸುತ್ತೆ ನಿಮ್ಮ ಮನೆಗೆ ನಾನು ಬರ್ತಾ ಇರೋದು. ಬೈದು ನೀವೆಲ್ಲ ಸಾವುಕಾರು ಎಲ್ಲಿ ಬಡವ್ರ ಮನೆಗೆ ಬರ್ತೀರಾ? ಸಾಕು, ಓವರ್ ಡೇ ನಿಂಗೆ ಸೂಟೇ ಆಗಲ್ಲ. ಅದಕ್ಕೆ ಸಾವುಕಾರ ಮಂದಿ ಒಂದು ಕಾರ್ ಇಟ್ಕೊಂಡಿರೋದು. ಹೇಳ ಏನು ಎಲ್ಲಿಗೆ ಬಿಟ್ಟಿದ್ದೆ? ನಮ್ಗೆ ಯಾಕೋ ತುಂಬಾ ವರ್ಷ ಗಜನಿ ಥರ ಆಗ್ತಾ ಇದ್ದೀನಿ. ಕರೆಕ್ಟ್. ಭೂಮಿಕಾ, ನಾನು ಯಾರು? ಭೂಮಿಕಾ, ನೀನು ನಂಗೆ 2 ಲಕ್ಷ ಕೊಡೋಕ್ಕಿತ್ತು, ನೆನಪಿದ್ಯಾ? ಕೊಡ್ತೀನಿ. ಹಾಂ, ಇವತ್ತು ಅವ್ರ ಮನೆಗೆ ಹೋಗಿ ಉಳ್ಕೋಬೇಕು. ಸೊ ಅವ್ರ ಮನೇಲಿ ಅನ್ನ ಸಾರು ಮಾಡಿದ್ದಾರೆ. ಸೊ ನಮ್ಮಿಬ್ಬರಿಗೆ ತಿಂದು ಬೋರಾಗಿ ಹೊರ್ಗಡೆ ಹೆಂಗಿದ್ರು ಬಂದಿದ್ದೀವಲ್ಲ, ಹಾಗಾಗಿ ರೊಟ್ಟಿ ಮತ್ತು ಎಣ್ಗಾಯಿ ಪಲ್ಯನ ಎಣ್ಗಾಯಿ ಪಲ್ಯನ ತೊಗೊಂಡಿದ್ದೀವಿ. ಎಣ್ಗಾಯಿ ಪಲ್ಯ ಇಸ್ ಮೈ ಫೇವ್ರೆಟ್. ನನಗೂ ಅಷ್ಟೇ, ನನಗೆ ಜಾಸ್ತಿ. ಸರಿ, ನಿನ್ಗಿಂತ ಕಮ್ಮಿ ಗೈಸ್. ದೇವ್ರೆ, ಇವಾಗ ಚೆನ್ನಾಗಿ ಬಿಸಿ ರೊಟ್ಟಿ ಮಾಡ್ಕೊಂಡು ತಿನ್ಕೊಂಡು ಸಿಗ್ತೀವಿ. ಚೇತು ಮನೇಲಿ ಏನು ಮಾಡ್ತಾ ಇದ್ದಾಳೆ? ರೊಟ್ಟಿ ಬೇಯಿಸ್ತಾ ಕೆಲಸ ಮಾಡ್ತಾ ಇದ್ದಾಳೆ. ಅದೇ ನಮ್ಮ ಮನೇಲಿದ್ದರೆ ಆರಾಮಾಗಿ ಕುತ್ಕೊಂತಿದ್ಲು. ಭೂಮಿಕಾ ಒಂದು ರೊಟ್ಟಿ, ಭೂಮಿಕಾ ಒಂದು ದೋಸೆ, ಭೂಮಿಕಾ ಒಂದು ಚಪಾತಿ, ಇದೆಲ್ಲ ಮಾಡಕ್ಕೆ ಬರುತ್ತೆ ಚೇತು? ಸುಡೋದು ಅಲ್ಲ, ಇದ್ರಲ್ಲ ರೊಟ್ಟಿದಲ್ಲ ಕಣೆ, ದೋಸೆದಿದು. ಎಲ್ಲದು ಒಂದ್ರಲ್ಲೇ ಮಾಡೋದು. ದೋಸೆದು ನಮ್ಮ ಮನೇಲೆಲ್ಲ ಒಂದ್ರಲ್ಲೇ ಮಾಡೋದು. ಸರಿ ಆಯ್ತು ಬಿಡಮ್ಮ. ಆ್ಯಕ್ಚುಲಿ ಗೈಸ್, ಇದು ದೋಸೆ ಇದು. ಅಮ್ಮ, ನೀವೇ ಕಮೆಂಟ್ ಮಾಡಿ. ಅಮ್ಮ, ರೊಟ್ಟಿ ಬೇಯಿಸೋದು ಯಾವ ಕಾವಲಿ ಅಲ್ಲಮ್ಮ? ರೊಟ್ಟಿ ಯಾವ ಕಾವಲಿಲಿ ಬೇಯಿಸ್ಬೇಕು? ಎಸ್, ನನಗೆ ಗೊತ್ತಿತ್ತು ಗೈಸ್, ಇವಳು ಏನೋ ಒಂದು ಕಿತಾಪತಿ ಮಾಡ್ತಾಳೆ, ಏನೋ ಗೊತ್ತಿಲ್ದಲ್ಲ. ಎಷ್ಟು ಪ್ರೌಡಾಗಿ ಹೇಳ್ತೀಯಲ್ಲ. ನಾನು ಒಂದು ಕ್ಷಣ ನಂಬಿಟ್ಟೆ, ಹೌದಾ ಅವ್ರ ಮನೇಲಿ ಹಿಂಗೆ ಮಾಡ್ತಾರ ಅಂತ. ಅಮ್ಮ, ಸ್ಕ್ವೇರ್ ಅಲ್ಲ, ಬೇಯಲ್ವಾ? ದೋಸೆ ಎತ್ಕೊಳ್ಳಿ. ದೋಸೆಗೂ ರೊಟ್ಟಿಗೂ ತುಂಬ ವ್ಯತ್ಯಾಸ ಇದೆ. ಹಾಂ, ಇದು ರೊಟ್ಟಿದು. ತಾಯಿ ಚಾಮುಂಡೇಶ್ವರಿ, ಮುಂದೆ ಹೆಂಗೆ ಜೀವನ ಮಾಡ್ತೀಯ? ಸಕ್ಕರೆ ಬದಲು ಉಪ್ಪು ಹಾಕ್ತೀಯಲ್ಲ. ಸುಮ್ಮನಿರು, ಮೊದಲೇ ನಮ್ಮ ಬೈತೈತಿ. ನೋಡಿ ಗೈಸ್, ಅವಳ ಮನೆಯಲ್ಲಿ ನನಗೊಂದು ಊಟಕ್ಕೂ ಮಾಡಿಕೊಡಲ್ಲ ಅವಳು. ಅಪರೂಪಕ್ಕೆ ಬರ್ತೀನಿ ನಿಮ್ಮ ಮನೆಗೆ, ಅವಾಗಲೂ ನೋಡ್ಕೊಳಲ್ಲ ಅಂದರೆ ನಂಗೆ ತುಂಬ ಕಷ್ಟ ಆಗುತ್ತೆ. ನನಗೆ ಬರದೇ ಬಿಡಬೇಕು. ನಿಮ್ಮದೇ ಮನೆ ಎಂದು ಭಾವಿಸಿ. ಹೇಳಿದ್ರೆ ಅಲ್ಲ, ಮನಸ್ಸಲ್ಲೂ ಅಂದ್ಕೋಬೇಕು, ಆಯಿತಾ? ಅಂದ್ಕೋ. ಗೈಸ್, ನೀವು ಹೇಳಿದ್ರಿ ಅಲ್ಲ ಡ್ರೆಸ್ಸಿಂಗ್ ಸೆನ್ಸು, ಇವತ್ತು ನೋಡಿ ಅಲ್ಲೇ ಹೋಯ್ತು. ಒಂದೇ ದಿನ ಅವಳು ಮೇಂಟೈನ್ ಮಾಡಿದ್ದು.
ಇದು ಡ್ರೆಸ್ಸಿಂಗ್ ಸೆನ್ಸ್ ಅಲ್ವಾ? ರೆಡಿ ಮಾಡಿಕೊಟ್ಲು ಬಿಸಿ ಬಿಸಿ ರೊಟ್ಟಿ. ಆ್ಯಕ್ಚುಲಿ ಈ ಮಲ್ನಾಡ್ ಸೈಡ್ ಅವರಿಗೆ ಅಕ್ಕಿ ರೊಟ್ಟಿ ತುಂಬಾ ಫೇಮಸ್. ಅಂದರೆ ನಾರ್ಮಲ್ಲಾಗಿ ಹಿಟ್ಟಿಂದ ಮಾಡ್ತಾರೆ, ಅದೆಲ್ಲರೂ ಮಾಡ್ತಾರೆ. ನಮ್ಮ ಸೈಡಲ್ಲಿ ಅನ್ನದ ರೊಟ್ಟಿ ಮಾಡ್ತಾರೆ ಅಲ್ಲೇನೆ. ಕಣೆ, ಏನು ಗೊತ್ತಿಲ್ಲ ಅಂದಿದ್ದವಳಿಗೆ ನೀನು ಇವಾಗ ಕೇಳ್ತಾ ಇರೋದು. ಇವಳಿಗೆ ಅಷ್ಟೇ ಯಾವ್ದು ನಿಜ ಅನ್ಕೋಬೇಕು ಅಂದರೆ ನಮ್ಮಲ್ಲಿ ಬಂದು ಅವಳಿಗೆ ರೂಢಿ ಆಗಿದೆ. ನನಗೆ ಗೊತ್ತು, ಇವಳು ಸುಮ್ಮನೆ ಡವ್ ಮಾಡ್ತಾ ಇರೋದು. ನಮ್ಮ ಮನೆಗೆ ಬಂದಾಗಿಂದ ತಾನೇ ನಿಂಗೆ ಗೊತ್ತಾಗಿರೋದು? ಇಲ್ಲ, ಅದಕ್ಕಿಂತ ಮುಂಚೆನೇ ಗೊತ್ತಿತ್ತು. ಚೇತನ, ಆಡಿಯನ್ಸಿಗೆ ನಿಜ ಹೇಳಬೇಕು, ಅವ್ರು ನನ್ನ ಫ್ರೆಂಡ್ಸು. ನನ್ನ ಫ್ರೆಂಡ್ಸಿಗೆ ನಾನು ಯಾವತ್ತೂ ಮೋಸ ಮಾಡಲ್ಲ. ಇಲ್ಲ, ಅನ್ನದ ರೊಟ್ಟಿ ಮಾಡ್ತಾಯಿದ್ರು ನಮ್ಮ ಮನೇಲಿ. ಅಮ್ಮ ಟ್ರೈ ಮಾಡ್ತೀನಿ ಅವ್ರ ಫ್ರೆಂಡ್ಸ್ನೆಲ್ಲ ಕೇಳಿಕೊಂಡು ಅಂತ ಟ್ರೈ ಮಾಡಿದ್ರು. ಬಟ್ ನಮಗೆ ಅದು ಇಷ್ಟ ಆಗ್ತಿರ್ಲಿಲ್ಲ. ನಿಮ್ಮ ಮನೆಗೆ ಬಂದಮೇಲೆ ಅದು ಇಷ್ಟ ಆಯ್ತು ಅಷ್ಟೆ. ನನಗಿದೆ ಇಷ್ಟ, ಹಿಟ್ಟಿನ ರೊಟ್ಟಿ ನನಗೆ ಇಷ್ಟ ಇಲ್ಲ ಗೈಸ್. ಇವಾಗ ನೆಮ್ಮದಿಯಾಗಿ ತಿಂದ್ಕೊಂಡು ನಿಮ್ಮ ಹತ್ರ ಆಮೇಲೆ ಬರ್ತೀನಿ ಗೈಸ್. ಇದು ಚೇತು ರೂಮು ಸ್ವಲ್ಪ ಚೇಂಜಸ್ ಆಗಿದೆ. ಆ್ಯಂಡ್ ಇಲ್ಲೆಲ್ಲ ಫೋಟೋಸ್ ನೋಡಿ, ಇದೆಲ್ಲ ಮೆಮೊರೀಸ್. ಅವಳ ಫ್ಯಾಮಿಲಿ, ಫ್ರೆಂಡ್ಸು ಎಲ್ಲ ಇಲ್ಲೇ ಇದ್ದೀವಿ. ನಾನೇ ಎಲ್ಲೋದ್ರೂ ನಾನೇ ಕಾಣ್ತೀನಿ. ಇಲ್ಲೊಂದ, ಇಲ್ಲಿ, ಇದು ಗೋವಾದಲ್ಲಿ ತೆಗೆದಿದ್ದು ಫಸ್ಟ್. ನಾವು ಅಂದರೆ ಗರ್ಲ್ಸು ಟ್ರಿಪ್ ಹೋಗಿದ್ದು ಫಸ್ಟ್ ಅಂದರೆ ಇದೇನೆ ಗೈಸ್. ಆಮೇಲೆ ತುಂಬ ಮೆಮೊರೀಸ್ ಇದೆ. ಇದೆಲ್ಲ ಹೇಳೋಕ್ಕೆ ಒನ್ ಡೇ ಆದರೂ ಬೇಕೇ ಬೇಕು. ನಾನು ಡ್ರೆಸ್ ಚೇಂಜ್ ಮಾಡಿ ಮಲ್ಕೊತೀವಿ. ಸೊ ಚೇತು ವಾಶ್ರೂಮಿಗೆ ಹೋಗಿದ್ದಾಳೆ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ತೋರಿಸ್ಬಿಡ್ತೀನಿ. ಇದು ನಾನು ಚೇತು ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದು. ಇದು ಅಷ್ಟೇ, ಈ ಫ್ಲವರು ಅಷ್ಟೇ. ಸೊ ಎಲ್ಲ ಎಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾಳೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಲವ್ ಯು ಆಲ್. ಟೇಕ್ ಕೇರ್. ಶುಭರಾತ್ರಿ ಗಾಯ್ಸ್. ಬಾಯ್.